ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 12 ಅಪವರ್ತಿಸುವಿಕೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 12.3ರ 1ರಿಂದ 3ನೇ ಲೆಕ್ಕದವರೆಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪ್ರಶ್ನೆ ನಂಬರ್ 4 ಮತ್ತು 5ಕ್ಕೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 4, ಕೆಳಗೆ ತಿಳಿಸಿರುವಂತೆ ಭಾಗಿಸಿ. 5 ಪ್ರಶ್ನೆಗಳನ್ನು ಕೊಡಲಾಗಿದೆ. ನಾವು ಒಂದೊಂದಾಗಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, 5 ಗುಣಿಸು 2x ಪ್ಲಸ್ 1 ಗುಣಿಸು 3x ಪ್ಲಸ್ 5 ಭಾಗಿಸು 2x ಪ್ಲಸ್ 1 ಎಂದು ಕೊಟ್ಟಿದ್ದಾರೆ. ಈಗ ನಾವು ಮೊದಲನೆಯದಾಗಿ ಅಂಶದಲ್ಲಿ ಈ ಸಂಖ್ಯೆಗಳನ್ನು ತೆಗೆದುಕೊಂಡು ಛೇದದಲ್ಲಿ 2x ಪ್ಲಸ್ 1 ಬರೆದುಕೊಳ್ಳೋಣ. ಇಲ್ಲಿ ಬರೆದಿದ್ದೇವೆ 5 ಗುಣಿಸು 2x ಪ್ಲಸ್ 1 ಗುಣಿಸು 3x ಪ್ಲಸ್ 5 ಭಾಗಿಸು 2x ಪ್ಲಸ್ 1 ಬರೆದುಕೊಳ್ಳಿ. ಇಲ್ಲಿ ಭಾಗಾಕಾರ ಇರುವುದನ್ನು ನಾವು ಅಂಶ ಮತ್ತು ಛೇದದಲ್ಲಿ ಬರೆದಿದ್ದೇವೆ. ಈಗ ನೀವು ಗಮನಿಸಬಹುದು 2x ಪ್ಲಸ್ 1 2x ಪ್ಲಸ್ 1 ಕ್ಯಾನ್ಸಲ್ ಆಗುತ್ತದೆ. ಕ್ಯಾನ್ಸಲ್ ಮಾಡಿ 2x ಪ್ಲಸ್ 1 2x ಪ್ಲಸ್ 1 ಕ್ಯಾನ್ಸಲ್ ಆದಾಗ 5 ಗುಣಿಸು 3x ಪ್ಲಸ್ 5 ಉಳಿಯುತ್ತದೆ. ಅದನ್ನೇ ಇಲ್ಲಿ ಬರೆದಿದ್ದೇವೆ 5 ಗುಣಿಸು 3x ಪ್ಲಸ್ 5 ಆಗಿದೆ. ಪ್ರಶ್ನೆ ನಂಬರ್ 2, 26xy ಗುಣಿಸು x ಪ್ಲಸ್ 5 ಗುಣಿಸು y ಮೈನಸ್ 4 ಡಿವೈಡೆಡ್ ಬೈ 13x ಗುಣಿಸು y ಮೈನಸ್ 4 ಎಂದು ಕೊಡಲಾಗಿದೆ. ಈಗ ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 26xy ಗುಣಿಸು x ಪ್ಲಸ್ 5 ಗುಣಿಸು y ಮೈನಸ್ 4 ಡಿವೈಡೆಡ್ ಬೈ ಈ ಸಂಖ್ಯೆ ಬರೆಯಬೇಕು 13x ಗುಣಿಸು y ಮೈನಸ್ 4 ಆಗಿದೆ. ಈಗ ನೀವು ನೋಡಬಹುದು y ಮೈನಸ್ 4 y ಮೈನಸ್ 4 ಕ್ಯಾನ್ಸಲ್ ಆಗುತ್ತದೆ. ಕ್ಯಾನ್ಸಲ್ ಆದಾಗ ಇಲ್ಲಿ 13 ಒಂದ್ಲೆ 13 13 ಎರಡ್ಲೆ 26 2 ಮತ್ತು ಇಲ್ಲಿ x, ಈ xಗೆ ಈ x ಕ್ಯಾನ್ಸಲ್ ಆಗಿದೆ. ಆದ್ದರಿಂದ 2y ಉಳಿಯಿತು 2y ಮತ್ತು ಇಲ್ಲಿ ಉಳಿದಿರುವ ಪದ x ಪ್ಲಸ್ 5 ಉಳಿದಿದೆ. ಆ x ಪ್ಲಸ್ 5 ಬರೆದುಕೊಳ್ಳಿ. ಆದ್ದರಿಂದ ಉಳಿದಿರುವಂತಹ ಪದ 2y ಮತ್ತು x ಪ್ಲಸ್ 5 ಆಗಿದೆ. ಇದು ಭಾಗಿಸಿದಾಗ ಬಂದಂತಹ ಭಾಗಲಬ್ಧ. ಪ್ರಶ್ನೆ ನಂಬರ್ 3, 52 PQR ಗುಣಿಸು P ಪ್ಲಸ್ Q ಗುಣಿಸು Q ಪ್ಲಸ್ R ಗುಣಿಸು R ಪ್ಲಸ್ P ಭಾಗಿಸು 104 PQ ಗುಣಿಸು Q ಪ್ಲಸ್ R ಗುಣಿಸು R ಪ್ಲಸ್ P ಎಂದು ಕೊಡಲಾಗಿದೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 52 PQR ಗುಣಿಸು P ಪ್ಲಸ್ Q ಗುಣಿಸು Q ಪ್ಲಸ್ R ಗುಣಿಸು R ಪ್ಲಸ್ P ಡಿವೈಡೆಡ್ ಬೈ ಈ ಸಂಖ್ಯೆ 104 PQ ಗುಣಿಸು Q ಪ್ಲಸ್ R ಗುಣಿಸು R ಪ್ಲಸ್ P ಆಗಿದೆ. ಇಲ್ಲಿ R ಪ್ಲಸ್ P ಕ್ಯಾನ್ಸಲ್ ಆಯಿತು. Q ಪ್ಲಸ್ R ಕ್ಯಾನ್ಸಲ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು 52 ಒಂದ್ಲೆ 52 52 ಎರಡ್ಲೆ 104 ಬರುತ್ತದೆ. ಈಗ ಇಲ್ಲಿ PQ ಕ್ಯಾನ್ಸಲ್ ಮಾಡೋಣ. PQ ಕ್ಯಾನ್ಸಲ್ ಆಗಿದೆ. 6 ಉಳಿಯಿತು. R ಮತ್ತು P ಪ್ಲಸ್ Q ಉಳಿದಿದೆ. ಇಲ್ಲಿ 1/2 ಇಲ್ಲಿ R ಉಳಿಯಿತು ಮತ್ತು P ಪ್ಲಸ್ Q ಉಳಿದಿದೆ. ಅದನ್ನೇ ಇಲ್ಲಿ ಉತ್ತರದಲ್ಲಿ ಬರೆಯಿರಿ. 1/2 ಗುಣಿಸು R ಗುಣಿಸು P ಪ್ಲಸ್ Q ಆಗಿದೆ. ಇದು ಉತ್ತರ. ಪ್ರಶ್ನೆ ನಂಬರ್ 4, 20y ಪ್ಲಸ್ 4 ಗುಣಿಸು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಡಿವೈಡೆಡ್ ಬೈ 5 ಗುಣಿಸು y ಪ್ಲಸ್ 4 ಎಂದು ಕೊಟ್ಟಿದ್ದಾರೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 20 ಗುಣಿಸು y ಪ್ಲಸ್ 4 ಗುಣಿಸು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಆಗಿದೆ. ಡಿವೈಡೆಡ್ ಬೈ 5y ಪ್ಲಸ್ 4 ಎಂದು ಬರೆದುಕೊಳ್ಳಿ. ಈಗ 5 ಒಂದ್ಲೆ 5 5 ನಾಲ್ಕಲೆ 20 ಆಗಿದೆ. y ಪ್ಲಸ್ 4 ಕ್ಯಾನ್ಸಲ್ ಆಯಿತು. ಉಳಿದಿರುವ ಪದ 4 ಉಳಿದಿದೆ ಮತ್ತು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಉಳಿಯುತ್ತದೆ. 4 ಗುಣಿಸು y ಸ್ಕ್ವೇರ್ ಪ್ಲಸ್ 5y ಪ್ಲಸ್ 3 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 5, x ಗುಣಿಸು x ಪ್ಲಸ್ 1 ಗುಣಿಸು x ಪ್ಲಸ್ 2 ಗುಣಿಸು x ಪ್ಲಸ್ 3 ಡಿವೈಡೆಡ್ ಬೈ x ಗುಣಿಸು x ಪ್ಲಸ್ 1 ಎಂದು ಕೊಟ್ಟಿದ್ದಾರೆ. ಈಗ ಅಂಶ ಮತ್ತು ಛೇದದಲ್ಲಿ ಬರೆದಿದ್ದೇವೆ. x ಗುಣಿಸು x ಪ್ಲಸ್ 1 ಗುಣಿಸು x ಪ್ಲಸ್ 2 ಗುಣಿಸು x ಪ್ಲಸ್ 3 ಡಿವೈಡೆಡ್ ಬೈ x ಗುಣಿಸು x ಪ್ಲಸ್ 1 ಆಗಿದೆ. ಈಗ x ಗುಣಿಸು x ಪ್ಲಸ್ 1 ಮತ್ತು x ಗುಣಿಸು x ಪ್ಲಸ್ 1 ಕ್ಯಾನ್ಸಲ್ ಮಾಡಿದಾಗ x ಪ್ಲಸ್ 2 ಮತ್ತು x ಪ್ಲಸ್ 3 ಉಳಿಯುತ್ತದೆ. ಅದನ್ನೇ ಬರೆದುಕೊಳ್ಳಿ. ಈಕ್ವಲ್ಸ್ ಟು x ಪ್ಲಸ್ 2 ಗುಣಿಸು x ಪ್ಲಸ್ 3 ಆಗಿದೆ. ಪ್ರಶ್ನೆ ನಂಬರ್ 5, ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸಿದಂತೆ ಭಾಗಿಸಿ ಎಂದು ಕೊಟ್ಟಿದ್ದಾರೆ. 7 ಪ್ರಶ್ನೆಗಳನ್ನು ಕೊಡಲಾಗಿದೆ. ಮೊದಲನೇ ಪ್ರಶ್ನೆ y ಸ್ಕ್ವೇರ್ ಪ್ಲಸ್ 7y ಪ್ಲಸ್ 10 ಡಿವೈಡೆಡ್ ಬೈ y ಪ್ಲಸ್ 5 ಆಗಿದೆ. ಈಗ ಅಂಶ ಮತ್ತು ಛೇದದಲ್ಲಿ ಬರೆಯೋಣ. y ಸ್ಕ್ವೇರ್ ಪ್ಲಸ್ 7y ಪ್ಲಸ್ 10 ಡಿವೈಡೆಡ್ ಬೈ ಈ ಪದ y ಪ್ಲಸ್ 5 ಎಂದು ಬರೆದುಕೊಳ್ಳಿ. ಈಗ ನಾವು y ಸ್ಕ್ವೇರ್ ಪ್ಲಸ್ 7y ಪ್ಲಸ್ 10 ಇದನ್ನು ಅಪವರ್ತಿಸಬೇಕು. ಅಪವರ್ತಿಸುವಾಗ ನೀವು
ಮಧ್ಯದ ಪದ ಮತ್ತು ಕೊನೆಯ ಪದವನ್ನ ನೋಡಿ 10 ಮತ್ತು 7 ಎಂದು ಕೊಟ್ಟಿದ್ದಾರೆ. ಈಗ ನಾವು ಅಪವರ್ತಿಸುವ ಸಂದರ್ಭದಲ್ಲಿ ಗುಣಿಸಿದಾಗ 10 ಮತ್ತು ಕೂಡಿಸಿದಾಗ 7 ಬರಬೇಕು. ಆ ರೀತಿಯಾಗಿ ನಾವು ಎರಡು ಸಂಖ್ಯೆಗಳನ್ನು ಇಲ್ಲಿ ತೆಗೆದುಕೊಳ್ಳಬೇಕಾಗಿದೆ. ನಾವು ಆ ಎರಡು ಸಂಖ್ಯೆಗಳನ್ನಾಗಿ 5 ಮತ್ತು 2 ತೆಗೆದುಕೊಂಡಿದ್ದೇವೆ. ಏಕೆಂದರೆ 5 2 10 ಬರುತ್ತದೆ. 5ಕ್ಕೆ 2 ಕೂಡಿಸಿದಾಗ 7 ಬರುತ್ತದೆ. ಈ ರೀತಿಯ ಎರಡು ಸಂಖ್ಯೆಗಳನ್ನು ನೀವು ತೆಗೆದುಕೊಳ್ಳಬೇಕು. ಇನ್ನೊಮ್ಮೆ ನೋಡಿ, 5 2 10, 5 + 2 7, ಗುಣಿಸಿದಾಗ 10 ಮತ್ತು ಕೂಡಿಸಿದಾಗ 7 ಬರುವಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ 5 ಮತ್ತು 2 ತೆಗೆದುಕೊಂಡಿದ್ದೇವೆ. ಇಲ್ಲಿ ಸಹಗುಣಕ y ಇರುವುದರಿಂದ 2ಕ್ಕೂ ನಾವು y ಮತ್ತು y ಎಂದು ತೆಗೆದುಕೊಳ್ಳೋಣ. ಮಧ್ಯದಲ್ಲಿರುವ ಪದ 7y ಇರುವಲ್ಲಿ y² ಹಾಗೆ ಇರಲಿ, ಪ್ಲಸ್ 7y ಜಾಗದಲ್ಲಿ 5y ಮತ್ತು 2y, 5 ಮತ್ತು 2 ತೆಗೆದುಕೊಂಡಿದ್ದೇವೆ. ಆದ್ದರಿಂದ 5y ಮತ್ತು 2y ಎಂದು ತೆಗೆದುಕೊಳ್ಳಿ. 5y + 2y + 10 ಹಾಗೆ ಇರಲಿ, ಡಿವೈಡೆಡ್ ಬೈ y + 5 ಹಾಗೆ ಬರೆದುಕೊಳ್ಳಿ. ಈಗ y² + 5y ಮತ್ತು 2y + 10 ಇವುಗಳನ್ನು ಅಪವರ್ತಿಸೋಣ. ಮೊದಲನೆಯದಾಗಿ y² + 5y ನಲ್ಲಿ y ಕಾಮನ್ ಆಗಿದೆ. ಆದ್ದರಿಂದ ಈ ಎರಡು ಪದಗಳಿಂದ ಒಂದು y ಅನ್ನು ಹೊರತೆಗೆಯೋಣ. y ಗುಣಿಸು y² ನಲ್ಲಿ ಒಂದು y ತೆಗೆದಾಗ ಒಂದು y ಉಳಿಯಿತು, ಪ್ಲಸ್ ಇಲ್ಲಿ 5y ನಲ್ಲಿ y ತೆಗೆದಿದ್ದೇವೆ, 5 ಉಳಿದಿದೆ. ಆದ್ದರಿಂದ y ಗುಣಿಸು y + 5 ಆಗಿದೆ, ಪ್ಲಸ್ 2y + 10. 2 ಮತ್ತು 10ರಿಂದ ನಾವು 2 ಹೊರತೆಗೆಯೋಣ. ಏಕೆಂದರೆ 2ರ ಮಗ್ಗಿಯಲ್ಲಿ 10 ಬರುತ್ತದೆ. ಆದ್ದರಿಂದ 2 ಮತ್ತು 10ರಿಂದ ನಾವು 2 ಹೊರತೆಗೆದಿದ್ದೇವೆ. 2 ಗುಣಿಸು ಇಲ್ಲಿ 2y ನಲ್ಲಿ 2 ತೆಗೆದಾಗ y ಮಾತ್ರ ಉಳಿಯಿತು. y ಪ್ಲಸ್ 2 5 10 ಬರುತ್ತದೆ. ಆದ್ದರಿಂದ 2 ಇಲ್ಲಿ ಬ್ರಾಕೆಟ್ನಲ್ಲಿ 5 ಎಂದು ತೆಗೆದುಕೊಳ್ಳಿ. 2 5 10. ಈಗ ನೀವು ಗಮನಿಸಬಹುದು, ಬ್ರಾಕೆಟ್ನಲ್ಲಿ y + 5 ಮತ್ತು y + 5 ಎಂದು ಎರಡು ಪದಗಳು ಒಂದೇ ಪದ ದೊರೆತಿದೆ. ಈ ಎರಡು y + 5 ನಿಂದ ಒಂದು y + 5 ಅನ್ನು ಇಲ್ಲಿ ತೆಗೆದುಕೊಳ್ಳಿ. y + 5 ಆಗಿದೆ. ಉಳಿದಿರುವ ಪದ ಇಲ್ಲಿ y + 2 ಆಗಿದೆ. ಈಗ ನಾವು ಎರಡನೇ ಪದವನ್ನಾಗಿ ಉಳಿದಿರುವ ಪದವನ್ನು ತೆಗೆದುಕೊಳ್ಳಬೇಕು. y + 2 ಎಂದು ತೆಗೆದುಕೊಳ್ಳಿ. ಒಂದು ಇಲ್ಲಿ ಎರಡು ಪದದಿಂದ ಒಂದು ಪದ, ಎರಡು ಪದದಿಂದ ಇಲ್ಲಿ ಸಮನಾಗಿರುವ ಒಂದು ಪದವನ್ನು y + 5 ಎಂದು ತೆಗೆದುಕೊಂಡಿದ್ದೇವೆ. ಎರಡನೇ ಪದವನ್ನಾಗಿ ನೀವು ಉಳಿದಿರುವ ಪದವನ್ನು ತೆಗೆದುಕೊಳ್ಳಬೇಕು. y + 2 ಉಳಿದಿರುವ ಪದವಾಗಿದೆ. ಆದ್ದರಿಂದ y + 2 ಎಂದು ತೆಗೆದುಕೊಳ್ಳಿ, ಡಿವೈಡೆಡ್ ಬೈ y + 5 ಹಾಗೆ ಇರಲಿ. ಈಗ y + 5 ಗುಣಿಸು y + 2 ಡಿವೈಡೆಡ್ ಬೈ y + 5 ಆಗಿದೆ. ಈಗ ನೀವು ಗಮನಿಸಬಹುದು, y + 5ಗೆ y + 5 ಕ್ಯಾನ್ಸಲ್ ಆಗಿದೆ. ಉಳಿದಿರುವ ಪದ ಇಲ್ಲಿ y + 2 ಆಗುತ್ತದೆ. ಆ ಉತ್ತರವನ್ನು ಬರೆದುಕೊಳ್ಳಿ. ಆದ್ದರಿಂದ ಭಾಗಲಬ್ಧ y + 2 ಆಗಿದೆ. ಪ್ರಶ್ನೆ ನಂಬರ್ 2, m² - 14m - 32 ಭಾಗಿಸು m + 2 ಎಂದು ಕೊಟ್ಟಿದ್ದಾರೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. m² - 14m - 32 ಡಿವೈಡೆಡ್ ಬೈ m + 2 ಎಂದು ಕೊಟ್ಟಿದ್ದಾರೆ. ಈಗ ನಾವು ಈ ಮೊದಲನೇ ಲೆಕ್ಕದಂತೆ 14m ಅನ್ನು ನಾವು ಅಪವರ್ತಿಸಿ ಬರೆಯಬೇಕು. 14 ಅಂದರೆ ಕೂಡಿಸಿದಾಗ 14 ಮತ್ತು ಗುಣಿಸಿದಾಗ 32 ಬರುವಂತಹ ಎರಡು ಪದಗಳನ್ನು ನಾವು ಈಗ ತೆಗೆದುಕೊಳ್ಳೋಣ. ಆದ್ದರಿಂದ 32 ಎಂದು ತೆಗೆದುಕೊಂಡಿದ್ದೇವೆ. 16 2 32 ಬರುತ್ತದೆ. -14 ಆಗುವಾಗ ನಾವು -16 + 2 ಎಂದು ತೆಗೆದುಕೊಂಡಾಗ -16ರಲ್ಲಿ +2 ಕಳೆದಾಗ -14 ಬರುತ್ತದೆ. ಆದ್ದರಿಂದ 16 2 32 ಗುಣಿಸಿದಾಗ 32 ಮತ್ತು ಕೂಡಿಸಿದಾಗ -14 ಬರುವಂತಹ ಎರಡು ಪದಗಳು -16 ಮತ್ತು +2 ಆಗಿದೆ. ಈಗ m² ಹಾಗೆ ಇರಲಿ. -14m ಇರುವ ಜಾಗದಲ್ಲಿ -16m + 2m ಎಂದು ತೆಗೆದುಕೊಳ್ಳಿ. -32 ಹಾಗೆ ಬರೆದಿದ್ದೇವೆ, ಡಿವೈಡೆಡ್ ಬೈ m + 2 ಹಾಗೆ ಇರಲಿ. ಈಗ m² - 16m ನಿಂದ ಕಾಮನ್ ಆಗಿ ನಾವು m ಅನ್ನು ಹೊರತೆಗೆಯಬಹುದು. m ಅನ್ನು ಹೊರತೆಗೆಯಿರಿ. m² ನಲ್ಲಿ ಒಂದು m ತೆಗೆದಾಗ ಇನ್ನೊಂದು m ಉಳಿಯಿತು. m - 16m ನಲ್ಲಿ m ತೆಗೆದಾಗ 16 ಉಳಿದಿದೆ, 16 ಎಂದು ಬರೆಯಿರಿ. ಪ್ಲಸ್ ಇಲ್ಲಿ 2m ಮತ್ತು 32ರಿಂದ 2 ಹೊರತೆಗೆಯಬಹುದು. ಏಕೆಂದರೆ 2ರ ಮಗ್ಗಿಯಲ್ಲಿ 32 ನಾವು ನೋಡಬಹುದು, ಅಥವಾ 2ರಿಂದ 32 ಭಾಗಿಸಬಹುದಾಗಿದೆ. ಆದ್ದರಿಂದ 2 ಹೊರತೆಗೆದಿದ್ದೇವೆ. 2m ನಲ್ಲಿ m ಉಳಿಯಿತು. -16 2 16 32 ಅಥವಾ 16 2 32 ಬರುತ್ತದೆ. 2ರಿಂದ 32 ಭಾಗಿಸಿದಾಗ 16 ಬರುತ್ತದೆ. m - 16 ಬಂದಿದೆ.
ಈಗ ಗಮನಿಸಿ, m-16 m-16ರಿಂದ ಒಂದು m-16 ತೆಗೆದುಕೊಳ್ಳಿ. ಉಳಿದಿರುವ ಪದ m+2 ಆಗಿದೆ. ಉಳಿದಿರುವ ಪದವನ್ನು ನಂತರ ಬರೆಯಬೇಕು. m+2 ಡಿವೈಡೆಡ್ ಬೈ ಈ m+2 ಹಾಗೆ ಬರೆಯಿರಿ. m+2 ಬಂದಿದೆ. ಈಗ m+2 ಕ್ಯಾನ್ಸಲ್ ಮಾಡಿದಾಗ m-16 ಬಂದಿರುವಂತಹ ಭಾಗಲಬ್ಧ ಬರೆದುಕೊಳ್ಳಿ ಈಕ್ವಲ್ಸ್ ಟು m-16. ಪ್ರಶ್ನೆ ನಂಬರ್ 3, 5p² - 25p + 20 ಡಿವೈಡೆಡ್ ಬೈ p - 1. ಈಗ ಅಂಶ ಮತ್ತು ಛೇದದಲ್ಲಿ ಬರೆದಾಗ 5p² - 25p + 20 ಡಿವೈಡೆಡ್ ಬೈ p - 1 ಛೇದದಲ್ಲಿ ಬರೆದುಕೊಳ್ಳೋಣ. 5, 25, 20 ಈ ಮೂರು ಪದಗಳನ್ನು ನೀವು ಗಮನಿಸಿದಾಗ 5ರಿಂದ ಈ ಎಲ್ಲ ಸಂಖ್ಯೆಗಳು ಭಾಗವಾಗುತ್ತವೆ ಅಥವಾ 5ರ ಮಧ್ಯೆಯಲ್ಲಿ ಬರುವಂತಹ ಸಂಖ್ಯೆಗಳೇ ಆಗಿವೆ. ಆದ್ದರಿಂದ ಈ ಮೂರು ಸಂಖ್ಯೆಗಳಿಂದ ನಾವು 5ಅನ್ನು ಹೊರತೆಗೆಯೋಣ. 5 ಗುಣಿಸು 5p²ನಲ್ಲಿ 5 ಹೊರತೆಗೆದಾಗ p² ಅಷ್ಟೇ ಉಳಿಯಿತು. p² ಮೈನಸ್ ಇಲ್ಲಿ 5 5 25 ಬರುತ್ತದೆ. ಆದ್ದರಿಂದ 25 ಇರುವ ಜಾಗದಲ್ಲಿ 5 ಎಂದು ತೆಗೆದುಕೊಳ್ಳಿ. 5 5 25 p ಉಳಿದಿದೆ. p ಅನ್ನು ಬರೆಯಿರಿ. 20 ಇರುವ ಜಾಗದಲ್ಲಿ 5 4 20 ಬರುತ್ತದೆ. ಆದ್ದರಿಂದ 4 ಎಂದು ನೀವು ತೆಗೆದುಕೊಳ್ಳಬೇಕು. ಡಿವೈಡೆಡ್ ಬೈ p - 1 ಹಾಗೆ ಇರಲಿ. ಈಗ ಇಲ್ಲಿ ಕೊಟ್ಟಿರುವಂತಹ 5p ಅನ್ನು ನಾವು ಅಪವರ್ತಿಸಬೇಕು. ಅಪವರ್ತಿಸಬೇಕಾದಾಗ ಗುಣಿಸಿದಾಗ 4, ಕೂಡಿಸಿದಾಗ 5 ಬರುವಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ 4 1 4 ಗುಣಿಸಿದಾಗ 4 ಬರಬೇಕು. ಕೂಡಿಸಿದಾಗ -5 -4ಕ್ಕೆ -1 ಕೂಡಿಸಿದಾಗ -5 ಬರುತ್ತದೆ. ಆದ್ದರಿಂದ -4 ಮತ್ತು -1 ನಾವು ತೆಗೆದುಕೊಳ್ಳೋಣ. ಈ 5ಕ್ಕೆ 5 ಹಾಗೆ ಇರಲಿ. ಮಧ್ಯದಲ್ಲಿರುವ ಸಂಖ್ಯೆಗಳನ್ನಷ್ಟೇ ನಾವು ಅಪವರ್ತಿಸಬೇಕು. p² 5p ಅನ್ನು -4p -1p ಎಂದು ತೆಗೆದುಕೊಳ್ಳಬೇಕು. -4p -1p +4 ಹಾಗೆ ಬರೆಯಬೇಕು. p - 1 ಹಾಗೆ ಇರಲಿ. ಈಗ p² -4p ಇಂದ p ಅನ್ನು ಹೊರತೆಗೆಯೋಣ. ಈ 5ಕ್ಕೆ 5 ಹಾಗೆ ಇಟ್ಟು ಈ ಎರಡು ಪದಗಳನ್ನು ಅಪವರ್ತಿಸೋಣ. p² -4p ಯಲ್ಲಿ 2 pಗಳು ಹೊಂದಿವೆ. ಆದ್ದರಿಂದ ಈ 2 p ನಿಂದ 1 p ಅನ್ನು ಹೊರತೆಗೆದಾಗ p²ನಲ್ಲಿ 1 p ಹೊರತೆಗೆಯಲಾಗಿದೆ. 1 p ಉಳಿಯಿತು. -4p ಯಲ್ಲಿ 1 p ಹೊರತೆಗೆದಾಗ 4 ಮಾತ್ರ ಉಳಿದಿದೆ. 4 ಎಂದು ಬರೆಯಿರಿ. p ಗುಣಿಸು p - 4 ಮೈನಸ್ p - 4 ಅಥವಾ -1p + 4 ಎಂದು ಇದೆ. ಇಲ್ಲಿ 1ಅನ್ನು ನಾವು ಹೊರತೆಗೆಯೋಣ. ಏಕೆಂದರೆ 2ಕ್ಕೂ ಇಲ್ಲಿ ಯಾವುದೇ ಸಾಮಾನ್ಯವಾಗಿರುವ ಪದವಿಲ್ಲ. ಆದ್ದರಿಂದ ಮೈನಸ್ ಇದೆ. -1p + 4 ಇದೆ. ಆದ್ದರಿಂದ -1ಅನ್ನು ಹೊರತೆಗೆದಿದ್ದೇವೆ. ಗುಣಿಸು ಪಿಗೆ p ಹಾಗೆ ಇರಲಿ. 1p ಯಲ್ಲಿ 1ಅನ್ನು ತೆಗೆದಾಗ p ಮಾತ್ರ ಉಳಿಯುತ್ತದೆ. ಈಗ ನೀವು +4 ಇದೆ. ಇಲ್ಲಿ +4 ಆಗಬೇಕಾದರೆ ಮೈನಸ್ ಮಾಡಬೇಕು. ಇಲ್ಲಿ ಪ್ಲಸ್ ಬರೆಯುವಂತಿಲ್ಲ. ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ. ಆದ್ದರಿಂದ p ನಂತರ ನೀವು ಮೈನಸ್ ಎಂದೇ ತೆಗೆದುಕೊಳ್ಳಿ. 1 ಗುಣಿಸು 4 4 ಆಗುತ್ತದೆ ಅಥವಾ 1 4 4. ಆದ್ದರಿಂದ ಇಲ್ಲಿ 4 ಎಂದು ತೆಗೆದುಕೊಳ್ಳಿ. ಚಿಹ್ನೆ ಮಾತ್ರ ಮೈನಸ್ ಆಗಿರಬೇಕು. ಈಗ p - 4 p - 4ರಿಂದ 1p - 4ಅನ್ನು ತೆಗೆದುಕೊಳ್ಳಬೇಕು. 5ಕ್ಕೆ 5 ಹಾಗೆ ಇಟ್ಟಿದ್ದೇವೆ. ಇಲ್ಲಿ p - 4 2p - 4ರಿಂದ 1p - 4ಅನ್ನು ಹೊರತೆಗೆದಿದ್ದೇವೆ. ಉಳಿದಿರುವ ಪದ p ಮತ್ತು -1 ಆಗಿದೆ. ಆ ಉಳಿದಿರುವ ಪದವನ್ನು ಬರೆಯೋಣ. p - 1 ಡಿವೈಡೆಡ್ ಬೈ p - 1 ಹಾಗೆ ಇರಲಿ. ಡಿವೈಡೆಡ್ ಬೈ p - 1 ಆಗಿದೆ. ಈಗ ನೀವು ನೋಡಬಹುದು p - 1 p - 1 ಕ್ಯಾನ್ಸಲ್ ಆಗುತ್ತದೆ. ಉಳಿದಿರುವಂತಹ ಪದ 5 ಗುಣಿಸು p - 4 ಇದು ಬಂದಿರುವಂತಹ ಭಾಗಲಬ್ಧ ಬರೆದುಕೊಳ್ಳಿ. ಈಕ್ವಲ್ಸ್ ಟು 5 ಗುಣಿಸು p - 4 ಆಗಿದೆ. ಪ್ರಶ್ನೆ ನಂಬರ್ 4, 4yz ಗುಣಿಸು z² + 6z - 16 ಡಿವೈಡೆಡ್ ಬೈ 2y ಗುಣಿಸು z - 8 ಎಂದು ಕೊಟ್ಟಿದ್ದಾರೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 4yz ಗುಣಿಸು z² + 6z - 16 ಡಿವೈಡೆಡ್ ಬೈ 2y ಗುಣಿಸು z + 8 ಆಗಿದೆ. ಈಗ 4yz ಹಾಗೆ ಇರಲಿ. ಈ ಲೆಕ್ಕದಂತೆ ಮಾಡೋಣ. z² + 6z - 16 ನಾವು ಅಪವರ್ತಿಸಬೇಕು. ಮಧ್ಯದಲ್ಲಿರುವ ಪದ 6z ಆಗಿದೆ. ಕೊನೆಯಲ್ಲಿರುವ ಪದ 16. ಈಗ ಗುಣಿಸಿದಾಗ 16, ಕೂಡಿಸಿದಾಗ 6 ಬರುವಂತಹ ಎರಡು ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ಳಬೇಕು. ಗುಣಿಸಿದಾಗ -16 ಆಗಬೇಕಾಗಿದೆ. ಆದ್ದರಿಂದ 8 2 16 ಬರುತ್ತದೆ. ಇಲ್ಲಿ ನಾವು 8 ಮತ್ತು -2 ಎಂದು ತೆಗೆದುಕೊಳ್ಳೋಣ. ಏಕೆಂದರೆ ಪ್ಲಸ್ ಗುಣಿಸು ಮೈನಸ್ ಆಗುತ್ತದೆ.
+8 -2 ಎಂದು ಆ ಎರಡು ಪದಗಳನ್ನು ನಾವು ತೆಗೆದುಕೊಳ್ಳೋಣ. ಈಗ ಇಲ್ಲಿ ಕೂಡಿಸಿದಾಗ +6 ಆಗಬೇಕು. 8ರಲ್ಲಿ 2 ಕಳೆದಾಗ 6 ಬರುತ್ತದೆ. ಕೂಡಿಸಿದಾಗ 6 ಮತ್ತು ಗುಣಿಸಿದಾಗ -16 ಬರುವಂತಹ ಎರಡು ಶಬ್ದಗಳು, ಎರಡು ಸಂಖ್ಯೆಗಳು +8 ಮತ್ತು -2 ಆಗಿದೆ. ಈಗ 4yz ಹಾಗೆ ಇರಲಿ. z2 6z ಇರುವ ಸ್ಥಳದಲ್ಲಿ +8z -2z ಎಂದು ತೆಗೆದುಕೊಳ್ಳಬೇಕು. +8z -2z ಆಗಿದೆ. -16 ಹಾಗೆ ಇರಲಿ. ಡಿವೈಡೆಡ್ ಬೈ 2y ಗುಣಿಸು z+8 ಹಾಗೆ ಇಟ್ಟಿದ್ದೇವೆ. 4yz ಗುಣಿಸು ಈಗ z² +8z ನಿಂದ z ಅನ್ನು ಹೊರತೆಗೆಯೋಣ, ಏಕೆಂದರೆ ಕಾಮನ್ ಆಗಿದೆ. z ಹೊರತೆಗೆದಾಗ z² ನಲ್ಲಿ ಒಂದು z ಹೊರತೆಗೆದಾಗ ಇನ್ನೊಂದು z ಉಳಿಯಿತು. ಪ್ಲಸ್ 8z ನಲ್ಲಿ z ತೆಗೆದಾಗ 8 ಮಾತ್ರ ಉಳಿದಿದೆ, 8 ಎಂದು ಬರೆದುಕೊಳ್ಳಿ. ಮೈನಸ್ 2 ಮತ್ತು 16 ಇದೆ. 2 ಹೊರತೆಗೆಯೋಣ, ಏಕೆಂದರೆ 2ರ ಮಧ್ಯೆಯಲ್ಲಿ 16 ಬರುತ್ತದೆ. ಮೈನಸ್ 2 ಹೊರತೆಗೆದಾಗ 2z ನಲ್ಲಿ 2 ಹೊರತೆಗೆದಾಗ z ಉಳಿಯಿತು. ಈಗ ಇಲ್ಲಿ ಮೈನಸ್ ಆಗಬೇಕಾದರೆ ನಾವು ಮೈನಸ್ ಗುಣಿಸು ಪ್ಲಸ್ ಮಾಡಿದಾಗ ಮೈನಸ್ ಆಗುತ್ತದೆ. ಇಲ್ಲಿ ಮೈನಸ್ ಇಟ್ಟಾಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ. ಆದ್ದರಿಂದ ನಾವು ಇಲ್ಲಿ ಮೈನಸ್ ಆಗುವಂತೆ ಇಲ್ಲಿ ಚಿಹ್ನೆಯನ್ನ ಬರೆಯಬೇಕು. ಪ್ಲಸ್ ಎಂದು ತೆಗೆದುಕೊಳ್ಳೋಣ. ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಬೇಕು. ಪ್ಲಸ್ 2 8 16, ಆದ್ದರಿಂದ ಇಲ್ಲಿ 8 ಎಂದು ತೆಗೆದುಕೊಳ್ಳಿ. z+8 z+8 ಈ ಎರಡು z+8ಗಳಿಂದ ಒಂದು z+8 ಅನ್ನ ಹೊರತೆಗೆಯೋಣ. ಈಗ 4yz ಹಾಗೆ ಇರಲಿ. z+8 z+8 ನಿಂದ ಒಂದು z+8 ಅನ್ನ ಹೊರತೆಗೆದಿದ್ದೇವೆ. ಉಳಿಯುವಂತಹ ಪದ z-2 ಆಗಿದೆ. z-2 ಅನ್ನ ಬರೆದುಕೊಳ್ಳಿ. ಕೆಳಗಿರುವ ಸಂಖ್ಯೆ ಹಾಗೆ ಇರಲಿ. 2y ಗುಣಿಸು z+8 ಆಗಿದೆ. ಈಗ ನೀವು ಗಮನಿಸಬಹುದು, ಇಲ್ಲಿ 2 1 2 2 2 4, yಗೆ y ಕ್ಯಾನ್ಸಲ್ ಆಗಿದೆ. 2z ಉಳಿಯಿತು. ಇಲ್ಲಿ z+8 z+8 ಕ್ಯಾನ್ಸಲ್ ಆಗಿದೆ. ಆದ್ದರಿಂದ 2z ಗುಣಿಸು z-2 ಉಳಿದಿದೆ. ಭಾಗಲಬ್ಧ 2z ಗುಣಿಸು z-2. ಪ್ರಶ್ನೆ ನಂಬರ್ 5. 5pq ಗುಣಿಸು p² - q² ಡಿವೈಡೆಡ್ ಬೈ 2p ಗುಣಿಸು p+q ಆಗಿದೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 5pq ಗುಣಿಸು p² - q² ಡಿವೈಡೆಡ್ ಬೈ 2p ಗುಣಿಸು p+q ಆಗಿದೆ. 5pq ಹಾಗೆ ಇರಲಿ. ಈಗ p² - q² ಅನ್ನ ಅಪವರ್ತಿಸಿದಾಗ ನೀವು ಗಮನಿಸಬಹುದು, a² - b² ಸೂತ್ರವನ್ನು ಇಲ್ಲಿ ಅಳವಡಿಸಬೇಕು, ಏಕೆಂದರೆ p² - q² ಇದೆ. a² - b² ನ ಸೂತ್ರ a+b ಗುಣಿಸು a - b ಆಗುತ್ತದೆ. ಆದ್ದರಿಂದ ಈ p² - q² ಅನ್ನ ಅಪವರ್ತಿಸಿದಾಗ p+q ಮತ್ತು p - q ಎಂದು ಬರೆಯಬೇಕು, ಏಕೆಂದರೆ ಇಲ್ಲಿ a+b a - b ಆಗುತ್ತದೆ. ಅದೇ ರೀತಿಯಾಗಿ p+q ಮತ್ತು p - q ಎಂದು ತೆಗೆದುಕೊಳ್ಳೋಣ. 5pq ಹಾಗೆ ಇರಲಿ. ಡಿವೈಡೆಡ್ ಬೈ 2p ಗುಣಿಸು p+q ಆಗಿದೆ. ಈಗ 2 ಹಾಗೆ ಇರಲಿ. ಒಂದು ಪಿಗೆ ಒಂದು p ಕ್ಯಾನ್ಸಲ್ ಆಗಿದೆ. ಇಲ್ಲಿ p+q p+q ಕೂಡ ಕ್ಯಾನ್ಸಲ್ ಆಗುತ್ತದೆ. ಉಳಿಯುವಂತಹ ಪದ 5/2. 2 ಕ್ಯಾನ್ಸಲ್ ಆಗಿಲ್ಲ, p ಮಾತ್ರ ಕ್ಯಾನ್ಸಲ್ ಆಗಿದೆ. 5/2 ಉಳಿಯಿತು. ಒಂದು q ಉಳಿದಿದೆ ಮತ್ತು p - q ಉಳಿಯಿತು. ಆದ್ದರಿಂದ 5q ಡಿವೈಡೆಡ್ ಬೈ 2 p - q ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 6. 12xy ಗುಣಿಸು 9x² - 16y² ಡಿವೈಡೆಡ್ ಬೈ 4xy ಗುಣಿಸು 3x ಪ್ಲಸ್ 4y ಆಗಿದೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 12xy ಗುಣಿಸು 9x² - 16y² ಡಿವೈಡೆಡ್ ಬೈ ಈ ಸಂಖ್ಯೆ 4xy ಗುಣಿಸು 3x ಪ್ಲಸ್ 4y ಆಗಿದೆ. 12xy ಹಾಗೆ ಇರಲಿ. 9x² ಅನ್ನು ನಾವು 3x ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳೋಣ, ಏಕೆಂದರೆ 3 3 9, x² ಎಂದರೆ x² ಆಗುತ್ತದೆ. ಮೈನಸ್ 16y² ಅನ್ನು 4y ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ, ಏಕೆಂದರೆ 4 4 16, y²ಗೆ y² ಆಗುತ್ತದೆ. ಇಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿ ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ. 3x ದ ಹೋಲ್ ಸ್ಕ್ವೇರ್ ಮೈನಸ್ 4y ದ ಹೋಲ್ ಸ್ಕ್ವೇರ್ ಆಗಿದೆ. ಡಿವೈಡೆಡ್ ಬೈ ಈ ಸಂಖ್ಯೆ ಹಾಗೆ ಇರಲಿ. 4xy ಗುಣಿಸು 3x ಪ್ಲಸ್ 4y ಆಗಿದೆ. 12xy. ಈಗ 3x² ಮೈನಸ್ 4y ದ ಹೋಲ್ ಸ್ಕ್ವೇರ್ ಎಂದರೆ ಈ ಸೂತ್ರವನ್ನು ನಾವು ಬರೆಯಬೇಕು. a² - b² ಎಂದರೆ a+b ಗುಣಿಸು a - b ಆಗುತ್ತದೆ. ಈ ಪೂರ್ಣ ಸಂಖ್ಯೆಯನ್ನ a ಮತ್ತು ಈ ಪೂರ್ಣ ಸಂಖ್ಯೆಯನ್ನ b ಎಂದು ತೆಗೆದುಕೊಳ್ಳೋಣ. ಅಂದರೆ 3x ಪ್ಲಸ್ 4y ಮತ್ತು 3x ಮೈನಸ್ 4y ಎಂದು ತೆಗೆದುಕೊಳ್ಳಬೇಕು, ಏಕೆಂದರೆ a² - b² ಸೂತ್ರವನ್ನು ಅಳವಡಿಸಿದ್ದೇವೆ. ಆದ್ದರಿಂದ 12xy ಗುಣಿಸು
3x ಪ್ಲಸ್ 4y 3x ಮೈನಸ್ 4y ಎಂದು ತೆಗೆದುಕೊಂಡಿದ್ದೇವೆ. ಡಿವೈಡೆಡ್ ಬೈ ಈ ಸಂಖ್ಯೆ 4xy ಗುಣಿಸು 3x ಪ್ಲಸ್ 4y ಎಂದು ಬರೆಯಲಾಗಿದೆ. ಈಗ 3x ಪ್ಲಸ್ 4y ಮತ್ತು 3x ಪ್ಲಸ್ 4y ಕ್ಯಾನ್ಸಲ್ ಆಗಿದೆ. x ಪ್ಲಸ್ y ಕ್ಯಾನ್ಸಲ್ ಆಯಿತು. 4 1 4, 4 3 12, 3 ಮತ್ತು 3x ಮೈನಸ್ 4y ಮಾತ್ರ ಈಗ ಉಳಿದಿದೆ. ಅದನ್ನೇ ಭಾಗಲಬ್ಧದಲ್ಲಿ ಬರೆಯಿರಿ. 3 ಗುಣಿಸು 3x ಮೈನಸ್ 4y ಆಗಿದೆ. ಇದು ಬಂದಿರುವಂತಹ ಭಾಗಲಬ್ಧ. ಪ್ರಶ್ನೆ ನಂಬರ್ 7, 39y³ ಗುಣಿಸು 50y² ಮೈನಸ್ 98 ಡಿವೈಡೆಡ್ ಬೈ 26y² ಗುಣಿಸು 5y ಪ್ಲಸ್ 7 ಎಂದು ಕೊಟ್ಟಿದ್ದಾರೆ. ಅಂಶ ಮತ್ತು ಛೇದದಲ್ಲಿ ಬರೆಯೋಣ. 39y² ಗುಣಿಸು 50y² ಮೈನಸ್ 98 ಡಿವೈಡೆಡ್ ಬೈ 26y² ಗುಣಿಸು 5y ಪ್ಲಸ್ 7 ಆಗಿದೆ. ಈಗ ನೀವು ಗಮನಿಸಬಹುದು 39y³ ಹಾಗೆ ಇರಲಿ. 39y³ ಇದೆ. 39y³ 50y² ಮೈನಸ್ 98ರಿಂದ ನಾವು 50 ಮತ್ತು 98ರಿಂದ 2ಅನ್ನು ಹೊರತೆಗೆಯೋಣ. ಏಕೆಂದರೆ ಇವೆರಡು ಸಂಖ್ಯೆಗಳು 2ರಿಂದ ಭಾಗವಾಗುತ್ತದೆ. 39y³ ಗುಣಿಸು 50 ಮತ್ತು 98ರಿಂದ 2ಅನ್ನು ಹೊರತೆಗೆದಿದ್ದೇವೆ. ಗುಣಿಸು ಇಲ್ಲಿ 5 25 50 ಅಂದರೆ 25 2 50 ಆಗುತ್ತದೆ. ಆದ್ದರಿಂದ 50 ಇರುವ ಜಾಗದಲ್ಲಿ 25 ಎಂದು ತೆಗೆದುಕೊಳ್ಳಿ. 25 ಇಲ್ಲಿ 50ಅನ್ನು ಹೊರತೆಗೆದಾಗ y² ಉಳಿಯಿತು. y² ಮೈನಸ್ ಈಗ 98 2ರಿಂದ 98ಅನ್ನು ಭಾಗಿಸಿದಾಗ 49 ಬರುತ್ತದೆ. ಅಂದರೆ 2 4 8, 9ರಲ್ಲಿ 8 ತೆಗೆದಾಗ 1 ಉಳಿಯಿತು 18, 2 9 18. ಆದ್ದರಿಂದ 98ಅನ್ನು ಭಾಗಿಸಿದಾಗ ಭಾಗಲಬ್ಧ 49 ಬರುತ್ತದೆ. 2 ಗುಣಿಸು 25y² ಮೈನಸ್ 49 ಉಳಿಯಿತು. ಈ ಸಂಖ್ಯೆ ಹಾಗೆ ಇರಲಿ. 26y² ಗುಣಿಸು 5y ಪ್ಲಸ್ 7 39y³ ಗುಣಿಸು 2 ಗುಣಿಸು 25y² ಅನ್ನು ನಾವು 5y ದ ಹೋಲ್ ಸ್ಕ್ವೇರ್ ಮತ್ತು 49ಅನ್ನು 7ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು. ಏಕೆಂದರೆ 5 5 25 y² ಎಂದರೆ y². ಈ ಪದವನ್ನು ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ. 49 ಎಂದರೆ 7ರ ವರ್ಗವಾಗುತ್ತದೆ. 7 7 49. 7ಅನ್ನು 2 ಬಾರಿ ಗುಣಿಸಿದಾಗ ನಾವು 49ಅನ್ನು ಪಡೆಯುತ್ತೇವೆ. ಆದ್ದರಿಂದ 49ಅನ್ನು 7ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳೋಣ. ಈ ಸಂಖ್ಯೆ ಹಾಗೆ ಬರೆದಿದ್ದೇವೆ. 26y² ಗುಣಿಸು 5y ಪ್ಲಸ್ 7 ಆಗಿದೆ. ಈಗ 39y³ ಗುಣಿಸು 2 a² ಮೈನಸ್ b² ಸೂತ್ರವನ್ನು ಉಪಯೋಗಿಸೋಣ. ಈ ಪೂರ್ಣ ಪದ a, ಈ ಪೂರ್ಣ ಪದ b ಎಂದು ತೆಗೆದುಕೊಂಡಾಗ a² ಮೈನಸ್ b² ಸೂತ್ರ a ಪ್ಲಸ್ b ಗುಣಿಸು a ಮೈನಸ್ b ಆಗುತ್ತದೆ. ಅಂದರೆ 5y ಪ್ಲಸ್ 7 5y ಮೈನಸ್ 7 ಎಂದು ನಾವು ತೆಗೆದುಕೊಳ್ಳಬೇಕು. 39y³ ಗುಣಿಸು 2 ಹಾಗೆ ಇರಲಿ. 5y ಪ್ಲಸ್ 7 5y ಮೈನಸ್ 7 ಎಂದು ತೆಗೆದುಕೊಳ್ಳಿ. ಕೆಳಗಿನ ಸಂಖ್ಯೆ ಹಾಗೆ ಇರಲಿ. 26y² ಗುಣಿಸು 5y ಪ್ಲಸ್ 7 ಆಗಿದೆ. ಈಗ 5y ಪ್ಲಸ್ 7 5y ಪ್ಲಸ್ 7 ಕ್ಯಾನ್ಸಲ್ ಆಗಿದೆ. ಇಲ್ಲಿ ಗಮನಿಸಬಹುದು 13 2 26 13 3 39 ಬರುತ್ತದೆ. ಇನ್ನೊಮ್ಮೆ ನೋಡಿ 13 2 26 13 3 39. ಇಲ್ಲಿ ಒಂದು y² ಇದೆ, ಒಂದು y³ ಇದೆ. y² y³ ಭಾಗಿಸಿದಾಗ 2 yಗಳು ಹೋಗಿವೆ. 3y ನಲ್ಲಿ 2y ಹೋದಾಗ 1y ಉಳಿಯುತ್ತದೆ. ಇಲ್ಲೀಗ 3 ಮತ್ತು y ಉಳಿಯಿತು. 2 ಮತ್ತು 2 ಕೂಡ ಈಗ ಕ್ಯಾನ್ಸಲ್ ಆಗಿದೆ. ಆದ್ದರಿಂದ 3y ನಲ್ಲಿ 2y ತೆಗೆದಾಗ 1y ಉಳಿಯಿತು. 3 ಮತ್ತು 1y ಮತ್ತು ಇಲ್ಲಿ ಉಳಿದಿರುವ ಪದ 5y ಮೈನಸ್ 7 ಆಗಿದೆ. ಆ 5y ಮೈನಸ್ 7 ಕೂಡ ಬರೆದುಕೊಳ್ಳಿ. ಈಕ್ವಲ್ಸ್ ಟು 3y ಗುಣಿಸು 5y ಮೈನಸ್ 7 ಆಗಿದೆ. ಇದು ಬಂದಿರುವಂತಹ ಭಾಗಲಬ್ಧ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 12.3ರ 4 ಮತ್ತು 5ನೇ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 13 ನಕ್ಷೆಗಳ ಪರಿಚಯ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.